ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 25ರಿಂದ 30 ತಿಂಗಳ ಮಕ್ಕಳ ಬೆಳವಣಿಗೆಯನ್ನು ಬಲಪಡಿಸುವ ಕುರಿತು ನವಚೇತನದಲ್ಲಿ ಸೂಚಿಸಿದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಮನೆ ಭೇಟಿ ಸಂಖ್ಯೆ 21ಕ್ಕಿಂತ ಮೊದಲು ಈ ವಿಡಿಯೋ ವೀಕ್ಷಿಸುವುದನ್ನು ಮರೆಯದಿರಿ. ಮನೆಗೆ ಭೇಟಿ ನೀಡುವಾಗ ಮೊದಲು 25ರಿಂದ 30 ತಿಂಗಳ ಮಗುವಿನ ಬೆಳವಣಿಗೆ ಮೈಲುಗಲ್ಲುಗಳ ಕುರಿತು ಪೋಷಕರಿಗೆ ವಿವರಿಸಿ. ನಂತರ ವಿಡಿಯೋದಲ್ಲಿ ಹೇಳಿರುವ ಸುಲಭವಾದ ಚಟುವಟಿಕೆ ಆಧಾರಿತ ಆಟವನ್ನು ಮಗುವಿನೊಂದಿಗೆ ಆಡುವ ಮೂಲಕ ಮಾಡಿ ತೋರಿಸಿ. ಚಟುವಟಿಕೆಗಳನ್ನು ತೋರಿಸಿದ ನಂತರ ಪೋಷಕರು ಮತ್ತು ಮನೆಯ ಇತರ ಸದಸ್ಯರಿಗೆ ಪ್ರತಿದಿನ ಮಗುವಿನ ಜೊತೆ ಈ ಆಟಗಳನ್ನು ಆಡಲು ಪ್ರೋತ್ಸಾಹಿಸಿ. ಈ ಚಟುವಟಿಕೆಗಳ ಮೂಲಕ 25ರಿಂದ 30 ತಿಂಗಳಾಗುವ ವೇಳೆಗೆ ಮಕ್ಕಳು ಸಾಮಾನ್ಯವಾಗಿ ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಕಪ್ ಮೂಲಕ ನೀರನ್ನು ಕೆಳಚೆಲ್ಲದೆ ಕುಡಿಯುತ್ತಾರೆ, ಪರಿಚಿತ ವಸ್ತುಗಳನ್ನು ಹೆಸರಿಸುತ್ತಾರೆ, ಬಣ್ಣಗಳು ಮತ್ತು ಆಕಾರಗಳನ್ನು ಗುರುತಿಸುತ್ತಾರೆ, 3 ಅಥವಾ ಹೆಚ್ಚು ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸುತ್ತಾರೆ, ಮೆಟ್ಟಿಲುಗಳನ್ನು ಏರಿ ಇಳಿಯುತ್ತಾರೆ. ಪ್ರತಿದಿನ ಈ ಸರಳ ಚಟುವಟಿಕೆಗಳನ್ನು ಮಾಡಿದರೆ ಪೋಷಕರು ಮಗುವಿನ ಈ ಮುಖ್ಯ ಬೆಳವಣಿಗೆಯ ಹಂತಗಳನ್ನು ತಲುಪಲು ಸಹಾಯ ಮಾಡಬಹುದು. ನವಚೇತನದ ಪ್ರಕಾರ ಮಗುವಿನ 25ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು: ಇದು ನೀಲಿ ಬಣ್ಣವಾ ಅಥವಾ ಅಲ್ವಾ, ಮೇಲೆ ಕೆಳಗೆ ಅನ್ವೇಷಣೆ, ಫೋನ್ನಲ್ಲಿ ಮಾತನಾಡುವಂತೆ ನಟಿಸುವುದು, ಆಕಾರಗಳನ್ನು ಹೊಂದಿಸುವ ಆಟ. ಮಗುವಿನ 26ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು: ಇದು ಹಳದಿ ಬಣ್ಣವಾ ಅಲ್ವಾ, ಸಂವೇದನಾತ್ಮಕ ಆಟ, ನಿಮ್ಮ ಬಾಲ್ಯದ ಕಥೆ ಹೇಳುವುದು, ಜೊತೆಗೆ ನೃತ್ಯ ಮಾಡೋಣ. ಮಗುವಿನ 27ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು: ಹಸಿರು ಬಣ್ಣ ಅನ್ವೇಷಣೆ, ವೇಗ ಮತ್ತು ನಿಧಾನ, ಅಪ್ಪನಂತೆ ವರ್ತಿಸುವುದು, ವಸ್ತುಗಳು ಮತ್ತು ಅವುಗಳ ಉಪಯೋಗ. ಮಗುವಿನ 28ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು: ನಗು ಮತ್ತು ಕಣ್ಣು ಮಿಟುಕಿಸು, ನೀರು ತುಂಬುವುದು, ಅಮ್ಮನಂತೆ ನಟಿಸುವುದು. ಇಂದು ನಾವು ಏನು ಮಾಡಿದೆವು? ಮಗುವಿನ 29ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು: ಸುಳಿವು ನೀಡಿ ಹುಡುಕುವ ಆಟ, ಮಣ್ಣಿನ ಕಲೆಗಳು, ಒಟ್ಟಿಗೆ ಹಾಡುವುದು ಮತ್ತು ನಗುವುದು, ನಾನು ಯಾವ ಪ್ರಾಣಿ. ಮಗುವಿನ 30ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು: ಪಜಲ್ ಪರಿಹರಿಸುವುದು, ಒಟ್ಟಿಗೆ ಬಟ್ಟೆ ಮಡಿಚುವುದು, ಮ್ಯಾಜಿಕ್ ಟೆಂಟ್ ಹಾಕುವುದು. ಕೆಲಸದಲ್ಲಿ ಏನು ಆಗುತ್ತದೆ? ನೀರು ತುಂಬುವುದು ಚಟುವಟಿಕೆಯ ಮೂಲಕ ತಾಯಿ ಮಗುವಿನ ಮಾತು, ಆಲೋಚನೆ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೇಗೆ ಬೆಳೆಸುತ್ತಾರೆ ಎಂಬುದನ್ನು ನೋಡೋಣ. ಇಲ್ಲೋಡೋ, ನಮ್ಮ ಬಳಿ 2 ಗ್ಲಾಸ್ ಇದೆ, ಒಂದರಲ್ಲಿ ನೀರಿದೆ. ಇದನ್ನು ನಿಧಾನವಾಗಿ ಸುರಿಯೋಣ. ಈಗ ಖಾಲಿ ಗ್ಲಾಸಿಗೆ ಹಾಕು. ಗ್ಲಾಸನ್ನು ನಿಧಾನವಾಗಿ ತಿರುಗಿಸು. ವೆರಿ ಗುಡ್, ನೀರು ಸರಿಯಾಗಿ ಹರಿತಿದೆಯಲ್ಲ. ಗುಡ್ ಜಾಬ್. ಈ ರೀತಿ ಆರೈಕೆದಾರರು ನಿಯಮಿತವಾಗಿ ಚಟುವಟಿಕೆಗಳನ್ನು ಮಾಡಿದರೆ ಮಗುವಿನ ಮೊದಲ 3 ವರ್ಷಗಳ ಬೆಳವಣಿಗೆಗೆ ಉತ್ತಮ ಬೆಂಬಲ ಸಿಗುತ್ತದೆ.